ಹಾಯ್ ಡಿಯರ್ ಸ್ಟೂಡೆಂಟ್ಸ್, NMMS 2025-26 ಈ ಎಕ್ಸಾಮ್ನಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳು ಯಾರು, ಅವರೆಷ್ಟು ಸ್ಕೋರ್ ಮಾಡಿದ್ದಾರೆ, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು. ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಎಸ್, ಲೆಟ್ಸ್ ಸ್ಟಾರ್ಟ್. ಫಸ್ಟು ಈ NMMS ರಿಲೇಟೆಡ್ ಆಗಿರುವಂಥ ರಿಸಲ್ಟ್ ಆಗ್ಬೋದು, ಮೆಟೀರಿಯಲ್ ಆಗ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗ್ಬೋದು, ಇವೆಲ್ಲ ಎಲ್ಲಿ ಸಿಗುತ್ತೆ ಅಂಥೇಳಿ ನಿಮ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಕರ್ನಾಟಕ ಸರ್ಕಾರದ DSERT ವೆಬ್ಸೈಟ್, ಇಲ್ಲಿಗೆ ಹೋದರೆ ಅದರ ಸ್ಟಡಿ ಮೆಟೀರಿಯಲ್ಸ್ಗಳು, ಕ್ವಶನ್ ಪೇಪರ್ಸ್ಗಳು, ಅದರ ಮಾರ್ಕ್ಸ್ ಲಿಸ್ಟು, ರಿಸಲ್ಟ್ ಲಿಸ್ಟ್ ಇದೆಲ್ಲ ಅನೌನ್ಸ್ ಆಗುತ್ತೆ. ಫಸ್ಟೀಗ ಸ್ಟೇಟ್ ಲೆವೆಲ್ನ ರ್ಯಾಂಕರ್ಸ್ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ನಮ್ಮ ಇದೇ ಪುಣ್ಯಕೋಟಿ ಎಜುಕೇಷನ್ ಟ್ರಸ್ಟ್ ಚಾನಲ್ನಲ್ಲಿ ನಿಮ್ಮ ಡಿಸ್ಟಿಕ್ನಲ್ಲಿ ನೀವು ಯಾವ ರ್ಯಾಂಕಲ್ಲಿ ಬರ್ಬೋದು ಅಂಥೇಳಿ ಒಂದು ಲಿಸ್ಟನ್ನು ಕೊಡ್ತೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಈಗ ಸ್ಟೇಟ್ನ ಟಾಪರ್ ಯಾರು ಅಂತ ನೋಡೋ ಸಮಯ. ಎಸ್, ಸ್ಟೇಟ್ನ ಟಾಪರ್ ಬಾಗಲಕೋಟೆ ಜಿಲ್ಲೆಯಿಂದ ಜಮಖಂಡಿ ತಾಲೂಕು ಅನಂತ್ ಮಹೇಶ್. ಈ ಒಂದು ವಿದ್ಯಾರ್ಥಿ ಟೋಟಲ್ 148 ಮಾರ್ಕ್ಸನ್ನು ತಗೊಂಡಿದ್ದಾರೆ. 180 ಮಾರ್ಕ್ಸ್ಗೆ 148. ಸೊ ಗ್ರೇಟ್ ಅಚೀವ್ಮೆಂಟ್. ಇವರು ಬೆಳಗಾವಿ ಡಿವಿಷನ್ಗೆ ಸೇರಿರುವಂಥ ವಿದ್ಯಾರ್ಥಿ. ಸೆಕೆಂಡ್ ರ್ಯಾಂಕಲ್ಲಿ ಬರುವಂಥ ಅವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನಂದೀಶ್ ಕುಮಾರ್. ಇವರು 146 ಮಾರ್ಕ್ಸನ್ನು ತಗೊಂಡಿದ್ದಾರೆ, 2 ಮಾರ್ಕ್ಸ್ ಕಡಿಮೆ ಅಷ್ಟೇ. ನೆಕ್ಸ್ಟು ಇವರು ಮೈಸೂರು ಡಿವಿಷನ್. ನೆಕ್ಸ್ಟು ಬೆಳಗಾವಿಯಿಂದ ರಾಮದುರ್ಗ ತಾಲೂಕು ನಾಗನಗೌಡ ಬಸನಗೌಡ. ಇವರು 145 ಮಾರ್ಕ್ಸನ್ನು ತೊಗೊಂಡಿದ್ದಾರೆ, ಒಂದೇ ಒಂದು ಮಾರ್ಕ್ಸ್ ಕಡಿಮೆ ನೋಡಿ. ಇವರು ಥರ್ಡ್ ರ್ಯಾಂಕ್. ನೆಕ್ಸ್ಟ್ ಫೋರ್ತಲ್ಲಿ ಶ್ರಾವಣಿ ಬಸವರಾಜ್, ಇವರು ಬೆಳಗಾವಿ ಜಿಲ್ಲೆ. ನೆಕ್ಸ್ಟು ಶ್ರುತಿ ವಿಜಯ್ ಕುಮಾರ್, ಇವರು ಕೂಡ ಬೆಳಗಾವಿ ಜಿಲ್ಲೆ. ಇಲ್ಲೊಂದು ಸ್ಪೆಷಾಲಿಟಿ ಅಂದರೆ ಶ್ರುತಿ ವಿಜಯ್ ಕುಮಾರ್ ಇದ್ದಾರಲ್ಲ, ಸೊ ಇವರು ಮತ್ತು ನಂದೀಶ್ ಕುಮಾರ್ ಇವರು ಸ್ಟೇಟಲ್ಲೇ ಸ್ಯಾಟ್ ಪೇಪರ್ನಲ್ಲಿ ಟಾಪರ್ಸ್ಗಳಾಗಿದ್ದಾರೆ ಸ್ಟೇಟಲ್ಲೂ. ಓಕೆ, ಹಾಗೆಯೇ ಈ ಆದಿಶ್ ಕೆ ರಾವ್, ಇವರು ಕಾರ್ಕಳದಿಂದ ಉಡುಪಿ ಜಿಲ್ಲೆ. ಇವರು GMAT-ಅಲ್ಲಿ ಸ್ಟೇಟ್ನ ಟಾಪರ್ ಆಗಿದ್ದಾರೆ ನೋಡಿ. ಸೊ ಓವರಾಲ್ ಮಾರ್ಕ್ಸ್ ತಗೊಂಡಾಗ 6th ರ್ಯಾಂಕ್ ಹೋದ್ರೂ ಕೂಡ ಸೊ GMAT-ಅಲ್ಲಿ ಸ್ಟೇಟ್ನ ಟಾಪರ್ ಆಗಿದ್ದಾರೆ ಇವರು. ಓಕೆ, ನೆಕ್ಸ್ಟು ಪವಿತ್ರ ಶ್ರೀಕಾಂತ್ ಭಟ್, ಇವರು ಹೊನ್ನಾವರದಿಂದ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿರುವಂಥವ್ರು, 136 ಮಾರ್ಕ್ಸ್. ನೆಕ್ಸ್ಟು ನಯನ ಅಂತೇಳಿ ಮಾನ್ವಿ ತಾಲೂಕು ರಾಯಚೂರು ಡಿಸ್ಟಿಕ್ಕಿಗೆ ಸೇರಿರುವಂಥವ್ರು, ಕಲಬುರಗಿ ಡಿವಿಷನ್ಗೆ ಸೇರಿದ್ದಾರೆ ಇವರು. ನೆಕ್ಸ್ಟು ಲಕ್ಷ್ಮೀ ಸಿದ್ದಪ್ಪ, ಜಮಖಂಡಿ ತಾಲೂಕು ಬಾಗಲಕೋಟ್. ನೆಕ್ಸ್ಟ್ 10ನೇ ರ್ಯಾಂಕಲ್ಲಿ ನಾಗರಾಜ್ ರಾಯಪ್ಪ, ಇವರು ರಾಮದುರ್ಗ ತಾಲೂಕು ಬೆಳಗಾವಿ ಡಿಸ್ಟಿಕ್ಕು. ನೆಕ್ಸ್ಟು 11th ರ್ಯಾಂಕಲ್ಲಿ ವಿನುತಾ ಸತ್ಯಪ್ಪ ಬಿ ಪಾಟೀಲ್ ಅಂತೇಳಿ ಬೆಳಗಾವಿ ಚಿಕ್ಕೋಡಿ ಈ ಒಂದು ಭಾಗದಿಂದ ಅಥಣಿ ತಾಲೂಕಿಗೆ ಸೇರಿರುವಂಥವ್ರು. ನೆಕ್ಸ್ಟು ಅರವಿಂದ ಎಸ್ ಹೆಗ್ಡೆ, ಹೊನ್ನಾವರ, ಇವರು ಕಾರ್ಕಳ ಉಡುಪಿ ಜಿಲ್ಲೆ. ನೆಕ್ಸ್ಟು ನೇಹಾ ಪರಮೇಶ್ವರ ಮಡಿವಾಳ್, ಇವರು ಸಿದ್ದಾಪುರಕ್ಕೆ ಸೇರಿರುವಂಥವ್ರು, ಉತ್ತರ ಕನ್ನಡ ಸೇರಿಸಿ ಕಡೆಯಿಂದ. ಪವನ್ ಯು ಶೆಟ್ಟಿ, ಇವರು ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ, 131 ಮಾರ್ಕ್ಸ್. ಸೊ ಓವರಾಲ್ ಆಗಿ 130ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರುವಂಥ ವಿದ್ಯಾರ್ಥಿಗಳನ್ನು ಸ್ಟೇಟ್ ರ್ಯಾಂಕ್ ಲಿಸ್ಟಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀನಿ. ನಿಮಗೇನಾದರೂ ನಿಮ್ಮ ಡಿಸ್ಟ್ರಿಕ್ನಲ್ಲಿ ನೀವು ಯಾವ ರ್ಯಾಂಕಿಗೆ ಸೇರ್ತೀರ ನನಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದೇ ಚಾನಲಲ್ಲಿ ನಾಳೆಯಿಂದ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡಿಸ್ಟಿಕ್ ವೈಸ್ ವೀಡಿಯೋಗಳನ್ನ ಅನಲೈಸ್ ಮಾಡಿಬಿಟ್ಟು ಹಾಕ್ತೀನಿ. ನಿಮ್ಮ ರ್ಯಾಂಕನ್ನು ನೀವು ಚೆಕ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ನೀವು ಎಕ್ಸಾಮ್ ಬರೆದಿದ್ದು 90ರ ಮೇಲೆ ನಿಮ್ಮ ಮಾರ್ಕ್ಸ್ ಇದ್ದರೆ 90% ನೀವು ಸೆಲೆಕ್ಟ್ ಅಂತಲೇ ಅಂದ್ಕೊಳ್ರಿ. ಇನ್ನು 70, 80 ಆ ಲೆವೆಲ್ಲಿದ್ದರೆ ಹೇಳೋಕ್ಕಾಗಿರೋದಿಲ್ಲ. ಕ್ಯಾಟಗರಿ ಬೇರೆ ಬೇರೆ ರಿಸರ್ವೇಷನ್ಸ್ ಎಲ್ಲ ಇತ್ತಂದರೆ ನಿಮಗೆ ಚಾನ್ಸಸ್ ಅದರಲ್ಲೂ ಕೂಡ ಇರ್ಬೋದು. ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೆಯುವಂಥ ಸ್ಟೂಡೆಂಟ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ದರೆ ನೋಡಿ, ಈ ರ್ಯಾಂಕ್ ಲಿಸ್ಟ್ ಸ್ಟೇಟ್ ಲೆವೆಲಲ್ಲಿ ನಿಂತ್ಕೊಳ್ಳುತ್ತೆ. ನಿಮ್ಮದೇ ಆದಂಥ ರ್ಯಾಂಕನ್ನು, ನಿಮ್ಮದೇ ಆದಂಥ ಮಾರ್ಕ್ಸನ್ನು ಟಾರ್ಗೆಟ್ ಇಡಿ. ಟ್ರೈ ಟು ಕ್ರ್ಯಾಕ್ ದಿಸ್. ಓಕೆ, ನೆಕ್ಸ್ಟು NMMS ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ ನಮ್ಮ ಈ ಚಾನಲ್ನಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ವಿಶ್ ಆಲ್ ಗುಡ್ ಲಕ್. ಟೇಕ್ ಕೇರ್. ಬಾಯ್.